ಬೆಳಗಾವಿಯ ಅನೇಕ ಶಾಸಕರು ಲಕ್ಷ್ಮೀ ಹೆಬ್ಬಾಳ್ಕರ್ ಪರವಾಗಿ ಧ್ವನಿ ಎತ್ತಿಲ್ಲ ಅಂತ ಹೇಳ್ತಾರೆ. ಬೆಳಗಾವಿಯ 18 ಕ್ಷೇತ್ರದಲ್ಲಿರ್ತಕ್ಕಂಥ ಅನೇಕ ಕಾಂಗ್ರೆಸ್ನ ಶಾಸಕರುಗಳು ಧ್ವನಿ ಎತ್ತಿಲ್ಲ ಅಂತೇಳಿ ಚರ್ಚೆ ಆಗ್ತಿದೆ ಈಗ. ಯಾಕಂತೇಳಿ ನಿಮ್ಮ ಬೆಳವಣಿಗೆಯನ್ನ ಸಹಿಸ್ಕೊಳ್ತಿಲ್ವ ಈ ಬೆಳಗಾವಿಯಲ್ಲಿ ಇರ್ತಕ್ಕಂಥ ನಿಮ್ಮದೇ ನಾಯಕರುಗಳು, ನಿಮ್ಮ ಬೆಳವಣಿಗೆ. ಯಾಕಂದ್ರೆ ನೀವು ಹೋರಾಟದ ಬದುಕು ಅಂತ ಹೇಳಿದ್ರೆ ಸತತವಾಗಿ 20 ವರ್ಷ ರಾಜಕಾರಣ ಮಾಡಿ ಸರ್ವೆ ಆಗೋದು ಅಷ್ಟು ಸುಲಭ. ಒಂದು ಹೆಣ್ಣು ಅದು ಬೆಳಗಾವಿ ಅಂತ ಜಿಲ್ಲೆಯಲ್ಲಿ ಇಲ್ಲಿರ್ತಕ್ಕಂಥ ಫ್ಯಾಮಿಲಿ ಪಾಲಿಟಿಕ್ಸ್ ನಡುವೆ ನೀವು ಅಷ್ಟು ಸರ್ವೆ ಆಗೋದು ಅಷ್ಟು ಸುಲಭದ ಮಾತಲ್ಲ, ನಾಟ್ ಈಸಿ. ಹಾಗಾಗಿ ನಿಮ್ಮ ಹೇಳಿಕೆಯನ್ನು ಸಹಿಸದೆ ನಿಮ್ಗಾಗಿರ್ತಕ್ಕಂಥ ಅನ್ಯಾಯವನ್ನು ಖಂಡಿಸುವಂತ ಒಂದು ಕೃತಜ್ಞತಾ ಮನೋಭಾವ ಇಲ್ವಾ ನಿಮ್ಮದೇ ಶಾಸಕರುಗಳಿಗೆ ಅಂತ ನಾನು ಪ್ರಶ್ನೆಯನ್ನ ಮಾಡ್ತಾ ಇದ್ದೀನಿ. ತುಂಬ ಲೆಂದಿ ಪ್ರಶ್ನೆ ಮಾಡ್ತಾ ಇದ್ದೀರಾ. ನೋ, ಇಟ್ಸ್ ನಾಟ್ ರೈಟ್, ಕರೆಕ್ಟ್ ಅಲ್ಲ ಇದು. ನನ್ನ ಸಹಪಾಠಿಗಳು ರಾಜಕಾರಣದಲ್ಲಿ ಎಲ್ಲರೂ ಮುಂದೆ ಬರಬೇಕು ಅಂತಾನೆ ನಾವು, ಯಾಕಂದರೆ ಸಮಾಜ ಸೇವೆಯಲ್ಲಿ ಇದ್ದೀವಿ. ಯಾರು ಏನು ಇಲ್ಲಿ ನಾವು ಇದಕ್ಕೆ ಅಂತ ಇಲ್ಲ. ಬಟ್ ಈ ವಿಚಾರದಲ್ಲಿ ನನ್ನ ಜೊತೆ ಪ್ರತಿಯೊಬ್ಬರು ಸಾಮಾನ್ಯ ಕಾರ್ಯಕರ್ತರನ್ನ ಹಿಡ್ಕೊಂಡು ಪಕ್ಷಾತೀತವಾಗಿ ಜನ ನನ್ನ ಬೆನ್ನಿಗೆ ನಿಂತ್ಕೊಂಡ್ರು. ನಾನು ಮುಖ್ಯಮಂತ್ರಿಯವರು ನನಗೆ ಫೋನ್ ಮಾಡಿ ಹೇಳಿದರು, ತಕ್ಷಣ ನನಗೆ ಧೈರ್ಯವನ್ನು ತುಂಬಿದರು. ಪ್ರತಿಯೊಬ್ಬರು ನನ್ನ ಜೊತೆ. ಗೃಹ ಸಚಿವರು ಕರೆ ಮಾಡಿದ್ರು ಮೇಡಮ್, ಮಾಹಿತಿ ತಗೊಂಡ್ರು ನಿಮ್ಮ ಹತ್ರ? ಗೃಹ ಸಚಿವರು ಕರೆ ಮಾಡಿದ್ರು, ಅವರು ಕೂಡ ಮಾಹಿತಿ ತಗೊಂಡ್ರು. ನಿರಂತರವಾಗಿ ಮುಖ್ಯಮಂತ್ರಿಗಳು ಕೂಡ ನನ್ನ ಸಂಪರ್ಕ. ಹೈಕಮಾಂಡ್ ಯಾರು ನಿಮಗೆ ಕರೆ ಮಾಡಿದ್ರು? ಅದನ್ನು ಹೇಳಲಿಕ್ಕೆ ಆಗೋದಿಲ್ಲ, ತಮಗೆಲ್ಲರಿಗೂ ಗೊತ್ತಿದೆ. ಪ್ರತಿಯೊಂದು ಹೈಕಮಾಂಡ್ ಗಮನಕ್ಕೆ ಬಂದಿದೆ. ಹೈಕಮಾಂಡ್ ಅಲ್ಲ, ಸಂಪೂರ್ಣ ಕಾಂಗ್ರೆಸ್ ಪಕ್ಷ ಒಬ್ಬ ಮಹಿಳೆಯ ಬೆನ್ನಿಗಿದೆ. ಇದು ಲಕ್ಷ್ಮೀ ಹೆಬ್ಬಾಳ್ಕರ್ ಅಂತ ಅಲ್ಲ. ಇವತ್ತು ಬೇಟಿ ಬಚಾವ್ ಬೇಟಿ ಪಡಾವ್ 33% ಆರಕ್ಷಣ ಇದೇನಾ ಬಿಜೆಪಿಯ ಮುಖವಾಡ? ಮಾಡಿದ್ದೆಲ್ಲ ಮಾಡಿ, ಆಡಬಾರ್ದನ್ನೆಲ್ಲ ಆಡಿ ನಮ್ಮ ಕಡೆ ಬಟ್ ಮಾಡಿ ತೋರಿಸ್ತಾರಲ್ಲ. ನನಗೆ ರೀ ಆಗಿರೋದು ಗಾಯ. ನಿಮ್ಮ ಸಮಾಜದ ಮುಖಂಡರುಗಳೇ ಅವ್ರ ಪರವಾಗಿ ನಿಲ್ತಾರೆ. ಯತ್ನಾಳ್, ಬೆಲ್ಲದ್ ಒಂದು ಸಮಾಜ ಅಂತ ಇರುತ್ತೆ. ಎಲ್ಲವೂ ಆದ್ಮೇಲೆ ಆ ಸಮಾಜದ ಮಹಿಳೆ, ನಮ್ಮ ಸಮಾಜದ ಹೆಮ್ಮೆಯ ಮಹಿಳೆ ಮಂತ್ರಿ ಆಗಿದ್ದಾರೆ ಅಂತ ಸಂತೋಷ ಪಡಬೇಕು. ತಮ್ಮ ಸಮಾಜದ ಮಹಿಳೆಗೆ ಅನ್ಯಾಯ ಆಗಿದ್ದನ್ನ ಪತ್ರದ ಮುಖಾಂತರ ಶ್ಯಾಮ್ನೂರ್ ಶಿವಶಂಕರ್ ಖಂಡನೆಯನ್ನು ವ್ಯಕ್ತಪಡಿಸ್ತಾರೆ. ಆದರೆ ನಿಮ್ಮ ಸಮಾಜದ ಅನೇಕ ನಾಯಕರುಗಳು ಇವತ್ತು ನಿಮ್ಮ ಬಗ್ಗೆ ಚಕಾರ ಎತ್ತಿಲ್ಲ. ಇದು ಕೂಡ ಎಲ್ಲ ಒಂದು ಕಡೆ ನಿಮ್ಮೊಳಗಿನ, ನಿಮ್ಮ ನಡುವಿನ, ನಿಮ್ಮ ಬೆಳವಣಿಗೆಗೆ ನಿಮ್ಮ ಸಮಾಜದಲ್ಲಿ ಕೆಲವರು ಸಹಿಸಲ್ವಾ? ಯಾಕಂದ್ರೆ ಈ ಪ್ರಕರಣದಲ್ಲಿ ನೀವು ಒಂದು ಮಾತಿಲ್ಲ, ಪಕ್ಷಾತೀತವಾಗಿ ಖಂಡಿಸ್ಬೇಕಂತ ಸಮಾಜದಲ್ಲಿ ಇರ್ತಕ್ಕಂಥವ್ರು, ನಿಮ್ಮದೇ ಪಕ್ಷದ ಬೇರೆ ಬೇರೆ ಪಕ್ಷದ ಅನೇಕ ಶಾಸಕರುಗಳು ಖಂಡನೆ ಮಾಡಬಹುದು. ಯಾಕೆ ಖಂಡನೆ ವ್ಯಕ್ತಪಡಿಸಲಿಲ್ಲ? ಇಲ್ಲೂ ರಾಜಕೀಯ ಅನ್ನೋದು ಬಂತ? ಎಲ್ಲರೂ ಖಂಡನೆ ಮಾಡಿದ್ದಾರೆ. ನಾನು ನಿಮ್ಮ ಮೇಲೆ ಆರೋಪ ಮಾಡಲಿಕ್ಕೆ ಬರೋದಿಲ್ಲ. ಈಗ ಪ್ರತಿಯೊಬ್ಬರು ನನ್ನ ಬೆನ್ನಿಗಿದ್ದಾರೆ, ಸಂಪೂರ್ಣ ಸಮಾಜ ನನ್ನ ಬೆನ್ನಿಗಿದೆ. ಎಷ್ಟು ಮಠಾಧೀಶರಿದ್ದಾರೆ, ಪ್ರತಿಯೊಬ್ಬರು ನನ್ನ ಬೆನ್ನಿಗಿದ್ದಾರೆ. ಪ್ರತಿಯೊಬ್ಬರು ನನಗೆ ಸಾಂತ್ವನ ಹೇಳಿದ್ದಾರೆ. ನೀವು ಏನೇ ಮಾತನಾಡಿದ್ರೂ ಕೂಡ ಆ ಒಂದು ಮಾತು ಅದನ್ನು ಡೈವರ್ಟ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಖಂಡಿತವಾಗ್ಲೂ ಒಂದು ಮಾತನ್ನು ಹೇಳ್ತೀನಿ, ಕೇಳಿ. ಕರ್ನಾಟಕ ರಾಜ್ಯದ ಇತಿಹಾಸದಲ್ಲೇ ನಡೆಯಬಾರದಂಥ ಅಸಹ್ಯಕರವಾದಂಥ ಘಟನೆ ನಡೆದಿದೆ. ಅವತ್ತು ತಮಿಳುನಾಡಿನಲ್ಲಿ ಜಯಲಲಿತಾ ಅವರಿಗೆ ಅವಮಾನ ಆಯಿತು, ಮಮತಾ ಬ್ಯಾನರ್ಜಿಗೆ ಅವಮಾನ ಆಯಿತು. ಕರ್ನಾಟಕದಲ್ಲಿ ಬಹುಶಃ ಕರ್ನಾಟಕದಲ್ಲೂ ಕೂಡ ಒಬ್ಬ ಮಹಿಳೆಗೆ ಸದನದೊಳಗಡೆ ಆಗಿರ್ತಕ್ಕಂಥ ಮೊದಲ ಅವಮಾನ ಅನ್ಬೋದಾ ಇದು? ಮೊದಲ ಅವಮಾನ ಅಂತ ತಮಗೆ ಗೊತ್ತು, ಎರಡನೇ ಅವಮಾನ, ಮೂರನೇ ಅವಮಾನ. ದಿಸ್ ಇಸ್ ಇರ್ರೆಲಿವೆಂಟ್. ನಾವೆಲ್ಲ, ನಾನು ಒಂದೇ ಮಾತನ್ನ ಹೇಳ್ತೀನಿ, ನಾವೆಲ್ಲ ಸಮಾಜ ಸೇವೆಯಲ್ಲಿ ಎದಕ್ಕಿದ್ದೀವಿ? ನಮ್ಮನ್ನ ಆದರ್ಶ ಅಂತ ಜನ ಯಾಕೆ ನೋಡ್ತಾರೆ? ನಮ್ಮನ್ನ ಇಂತಿಷ್ಟು ಜನ ಅಂತ ಫಾಲೋವರ್ಸ್ ಯಾಕೆ ಇರ್ತಾರೆ? ನಮ್ಮನ್ನ ಒಂದು ರೋಲ್ ಮಾಡೆಲ್ ಅಂತ ಯಾಕೆ ನೋಡ್ತಾರೆ? ನಮ್ಮ ಪಕ್ಷದ ಸಿದ್ಧಾಂತವೇನು? ನಮ್ಮ ಪಕ್ಷದ ಆಚಾರ ವಿಚಾರವೇನು? ಅವರ ಪಕ್ಷದ ಆಚಾರ ವಿಚಾರವೇನು? ಇದು ಎಲ್ಲಿ ಸಂಬಂಧ? ನಿಮ್ಮ ಬೆಂಬಲಿಗರನ್ನ ಸಿ.ಟಿ. ರವಿ ಹೇಳುವಂತೆ ನನ್ನ ಮೇಲೆ ಹಲ್ಲೆ ಮಾಡಲು ಬಂದಂತವರನ್ನ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಬೆಂಬಲಿಗರಂತಿಲ್ಲ, ಗೂಂಡಾಗಳು, ಅವರ ಮೇಲೆ ಪೊಲೀಸರು FIR ಹಾಕಲಿಲ್ಲ. ನಾನು ಪ್ರೊಟೆಸ್ಟ್ ಮಾಡಿ ಆದ್ಮೇಲೆ ಕಳೆದ 2 ದಿನಗಳ ಹಿಂದಷ್ಟೇ FIR ಹಾಕಿದ್ರು. ಇದರ ಹಿಂದೆ ಅವರ ಬೆಂಬಲಿಗರ ಮುಖಾಂತರ ನನ್ನನ್ನ ಕೈಕಾಲು ಮುರಿಸುವ ಪ್ರಯತ್ನ ಮಾಡಿದ್ರು ಅಂತೇಳಿ ನಿಮ್ಮ ಬೆಂಬಲಿಗರನ್ನವರು ಗೂಂಡಾಗಳಂತ ಕರೀತಾರೆ. ಹಾಗಾದ್ರೆ ನೀವು ಗೂಂಡಗಳನ್ನ ಇಟ್ಕೊಂಡಿದ್ದೀರಾ ಸಿ.ಟಿ. ರವಿ ಅವರ ಆರೋಪದ ಪ್ರಕಾರ? 1 ಕರೀತಾರ, 2 ಕರೀತಾರ? ಮೊದಲು ಅವ್ರಿಗೆ ಡಿಸೈಡ್ ಮಾಡಕ್ಕೆ ಹೇಳಿ, ಯಾರ್ಯಾರಿಗೆ ಏನೇನು ಕರಿಬೇಕು ಅಂತ ಅಂದಿದ್ದಾರೆ ಅನ್ನೋದನ್ನ ಮೊದಲು ಅವ್ರಿಗೆ ಡಿಸೈಡ್ ಮಾಡೋಕ್ಕೆ ಹೇಳಿ. ಕಾನೂನಿನ ಚೌಕಟ್ಟಿನಲ್ಲಿ ಏನೇನಾಗಬೇಕು ಅದೆಲ್ಲ ಆಗುತ್ತೆ. ಕಾನೂನನ್ನ ಕಟ್ಟು ಹಾಕುವಂಥ ಕೆಲಸವನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಮಾಡೋದಿಲ್ಲ. ಗೊತ್ತು, ತಮಗೆಲ್ಲರಿಗೂ ಗೊತ್ತು. ಒಂದೇ ಮಾತನ್ನು ಹೇಳ್ತೀನಿ, ಯಾರಿಗೆ ಗುಂಡ ಅನ್ಬೇಕು,
ಯಾರಿಗೆ ಇನ್ನೊಂದು ಶಬ್ದ ಅನ್ಬೇಕು, ಯಾರಿಗೆ ನಿತ್ಯ ಸುಮಂಗಲಿ ಅನ್ಬೇಕು, ಅದು ಏನೇನು ಅನ್ಬೇಕು, ಅವ್ರ ಡಿಕ್ಷನರಿಯಲ್ಲಿ ಇನ್ನೂ ಎಷ್ಟು ಭಾಷೆ ಇದೆ ಅನ್ನೋದನ್ನ ಕೇಳಿ ಅವ್ರನ್ನ. ಬೆಳಗಾವಿ ಪೊಲೀಸರು ವೈಫಲ್ಯ ಇದೆಯಾ? ಒಬ್ಬ ಆರೋಪಿತರನ್ನ ತಮ್ಮಲ್ಲಿ ಇಟ್ಕೊಂಡು ಕೋರ್ಟಿಗೆ ಸರೆಂಡರ್ ಮಾಡೋಕ್ಕಾಗದಂತ ಸ್ಥಿತಿ ಇಲ್ಲಿ ನಿರ್ಮಾಣ ಆಗಿದೆ. ಇಡೀ 3 ಜಿಲ್ಲೆಗಳನ್ನು ಸುತ್ತಿ ಹಾಕಿಸುವಂತಹ ಪ್ರಮೇಯ ಬೇಕಿತ್ತ ನಿಮ್ಮ ಪ್ರಕಾರ? ಯಾಕಂತ ಹೇಳಿದ್ರೆ ಬೆಳಗಾವಿಲಿ KSRP ಬೇರೆ ಬೇರೆ ಕಮಾಂಡೆಂಟ್ ಇರ್ತಕ್ಕಂಥದ್ದು, ಎಲ್ಲಿ ಬೇಕಾದ್ರೂ ಇಟ್ಕೊಂಡು ಇದು ಮಾಡಬೇಕು. ಬೆಳಗಾವಿ ಪೊಲೀಸರು ವೀಕ್ ಇದಾರ ಹಾಗಾದ್ರೆ? ನಮ್ಮ ಪೊಲೀಸರು ಇಡೀ ರಾಜ್ಯದಲ್ಲಿ ಅಂತ ಹೇಳ್ತಾ ಇಲ್ಲ ನಾನು. ಕರ್ನಾಟಕ ಪೊಲೀಸ್ ಅಂತಂದ್ರೆ ದೇಶದಲ್ಲಿನೇ ಹೆಸರುವಾಸಿಯಾದಂಥ ಪೊಲೀಸ್, ತಮಗೆ ಎಲ್ಲರಿಗೂ ಗೊತ್ತಿದೆ. ಈ ಘಟನೆ ನಡೆದಿದ್ದು ಸುವರ್ಣಸೌಧದಲ್ಲಿ. ಸುವರ್ಣಸೌಧ ಇರೋದು ಬೆಳಗಾವಿ ಗ್ರಾಮೀಣ ಪ್ರದೇಶ. ಬಾಗೇವಾಡಿ ಸ್ಟೇಷನ್ ನಲ್ಲಿ FIR ದಾಖಲಾಯಿತು. ಹೌದು. ಆದ್ರೆ ಬಾಗೇವಾಡಿಗೆ ಯಾಕೆ ಕರ್ಕೊಂಡು ಹೋಗ್ಲಿಲ್ಲ? ಅವರ ಸುರಕ್ಷತೆ, ಯಾರ ಸುರಕ್ಷತೆ? ಆ ಮಹಾನ್ ಭಾವರ ಸುರಕ್ಷತೆಗೆ, ಲಾ ಅಂಡ್ ಆರ್ಡರ್ ಹಾಳಾಗಬಾರ್ದು ಅಂತ ಹೇಳಿ ಖಾನಾಪುರಕ್ಕೆ ತಗೊಂಡು, ಖಾನಾಪುರದಲ್ಲಿ ಒಂದ್ ನಿಮಿಷ ಕೇಳಿ, ಖಾನಾಪುರ ಆಫೀಸ್ನಲ್ಲಿ BJP ಇವರು ಮೀಟಿಂಗ್ ಮಾಡ್ಕೊಂಡು ಕೂತ್ಕೊಂಡು ಅಲ್ವಾ? ತಾವೇ ಮಾಧ್ಯಮದಲ್ಲಿ ಫೋಟೋ ತೋರಿಸಿದ್ದೀರಾ, ಕೊಡಿ. ಇದು ಯಾವ ಸ್ಟೇಷನ್ನಲ್ಲಿ ಇದೆಯಲ್ಲಿ ಅಲ್ವಾ? ಒಂದು ಸ್ಟೇಷನ್ನಲ್ಲಿ ಪಕ್ಷದ ಮೀಟಿಂಗ್ ಅನ್ನ ಕೈಯಲ್ಲಿ ಮೊಬೈಲ್ ಹಿಡ್ಕೊಂಡು ಇಷ್ಟೊಂದು ರಾಜಾರೋಷವಾಗಿ ಪಕ್ಷದ ಮೀಟಿಂಗ್ ಅನ್ನ ಪಕ್ಷದ ಮುಖಂಡರ ಜೊತೆ ಮಾಡಲಿಕ್ಕೆ ಅವ್ರಿಗೆ ಅವಕಾಶ ಇದೆಯಾ? ಅವ್ರಿಗೆ ಹೇಳಿ ನೋಡೋಣ. ಮತ್ತೆ ನಮ್ಮ ಪೊಲೀಸರ ಮೇಲೆ ಅವ್ರಿಗೆ ಅದನ್ನ ಇದನ್ನ ಅಂತ ಆರೋಪ ಮಾಡ್ತಾರೆ. ಅಲ್ಲಿ ಕರ್ಕೊಂಡು ಹೋದ್ರು, ಇಲ್ಲಿ ಕರ್ಕೊಂಡು ಹೋದ್ರು. 300 ಜನ ರಾತ್ರಿ 10 ಗಂಟೆಗೆ, ರಾತ್ರಿ 11 ಗಂಟೆಗೆ ಏಕಾಏಕಿ ಪೊಲೀಸ್ ಸ್ಟೇಷನ್ಗೆ ನುಗ್ಗಿದ್ರೆ BJP ಕಾರ್ಯಕರ್ತರು ಏನ್ ಮಾಡಿದ್ರಿ ಇವರು? ಮೇಡಮ್, ಈ ಪ್ರಕರಣ ಲಾಜಿಕಲ್ ಎಂಡಿಗೆ ಹೋಗಲ್ಲ, ಇಲ್ಲಿಗೆ ಮುಗಿಸ್ಬೇಕಾಗಿತ್ತು ಅಂತ ಹೇಳಿ ನಿಮ್ಮದೇ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಸತೀಶ್ ಜಾರಕಿಹೊಳಿ ಅವರು ಹೇಳಿಕೆಯನ್ನು ಕೊಡ್ತಾರೆ. ಇಲ್ಲಿಗೆ ಮುಗಿಸ್ಬೇಕಿತ್ತು ಅಂದ್ರೆ ಅರ್ಥ ಏನು? ನನಗೆ ಅರ್ಥ ಆಗ್ತಾ ಇಲ್ಲ. ಉಸ್ತುವಾರಿ ಸಚಿವರಿಗೂ ಕೂಡ ಅಸಹನೆ ಇದೆಯಾ? ನೀವು ನಿಮ್ಮ ಬೆಳವಣಿಗೆ ಅನೇಕರ ಕಣ್ಣು ಕುಕ್ಕಿಸಿದೆಯಾ? ಖಂಡಿತ ಇಲ್ಲ. ಯು ಆರ್ ಮಿಸ್ಟೇಕನ್. ರಾಜಕಾರಣದಲ್ಲಿ ಒಂದು ಕಾಲ ಇತ್ತು, ಸತೀಶ್ ಜಾರಕಿಹೊಳಿ ಅವರ ವಿರುದ್ಧ ಲಕ್ಷ್ಮೀ ಹೆಬ್ಬಾಳ್ಕರ್ ನೇರ ಸೆಣಸಾಟ ಮಾಡಿದ್ದೀವಿ. ಅವರ ವಿರುದ್ಧ ನಾನು, ನನ್ನ ವಿರುದ್ಧ ಅವರು ಒಂದೇ ಪಕ್ಷದಲ್ಲಿ ಇದ್ಕೊಂಡು. ಆದರೆ ಕಾಲ ಬದಲಾಗಿದೆ. ಇಬ್ರು ಒಟ್ಟಿಗೆ ಸೇರಿ ಜಿಲ್ಲೆಯಲ್ಲಿ, ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷವನ್ನ ಸಂಘಟನೆ ಮಾಡೋಣ ಅಂತ ಹೊರಟಿದ್ದೀವಿ. ಇಷ್ಟೇ ಹೇಳ್ತೀನಿ. ಅವ್ರು ಏನೇ ಟಾರ್ಗೆಟ್ ಇಲ್ವೇ ಇಲ್ಲ, ನನ್ನನ್ನು ಅವ್ರು ಟಾರ್ಗೆಟ್ ಮಾಡೇ ಇಲ್ಲ. ಪ್ರತಿಯೊಂದು ಹಂತದಲ್ಲಿ ಇವಾಗ ಬಂದಿರೋದು ಸತೀಶ್ ಜಾರಕಿಹೊಳಿ ಅವರ ಬಗ್ಗೆ ಮಾತನಾಡಿದ್ರೆ ಅದ್ರ ಬಗ್ಗೆ ಪೂರ್ತಿ ಮಾತನ್ನ ಕೇಳಿ ನಂತರ ನೀವು ಮಾತಾಡಿ. ಸತೀಶ್ ಜಾರಕಿಹೊಳಿ ಅವರು ನಮ್ಮನ್ನ ಯಾವುದೇ ಕಾರಣಕ್ಕೂ ಎಲ್ಲಿನೂ ಟಾರ್ಗೆಟ್ ಮಾಡಿಲ್ಲ. ಇವತ್ತು ನಾನು ಅವರು ಒಟ್ಟಿಗೆ ನಿಂತ್ಕೊಂಡು ಸೈದ್ಧಾಂತಿಕವಾಗಿ ಈ ಒಂದು ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷವನ್ನ ಬೆಳೆಸ್ಕೊಂಡು ಹೋಗ್ತೀವಿ ಅನ್ನುವಂತ ಬದ್ಧತೆ ಇಟ್ಕೊಂಡು ಇಬ್ರು ಒಟ್ಟಿಗೆ ಇದ್ದೀವಿ. ಅವ್ರು ಆ ಮಾತನ್ನ ನನ್ನ ಒಳ್ಳೇದಕ್ಕೆ ಹೇಳಿದರೆ ಹಿ ಇಸ್ ಮೈ ವೆಲ್ ವಿಷರ್ ಅಂತ ಆ ಮಾತಿಗೆ ಉತ್ತರವನ್ನು ಕೊಡ್ಲಿಕ್ಕೆ ಬಯಸ್ತೇನೆ. CT ರವಿ ಅವರು ನಾನು ಹೇಳಿಲ್ಲ ಅಂತ ಹೇಳ್ತಾರೆ, ಅವ್ರನ್ನ ಎಲ್ಲಿ ಕರೀತೀರಾ ಸಾಕ್ಷಿ ಆಣೆ ಪ್ರಮಾಣಕ್ಕೆ ವಿಚಾರವಾಗಿ? ಅವರೇ ದೇವ್ರ ಹತ್ರ ಬರ್ತೀನಿ ಅಂತ ಏನೋ ಹೇಳಿದಾರಂತಲ್ಲ, ಈಗ ನೀವ್ ಎಲ್ಲಿಗೆ ಅವ್ರನ್ನ ಕರೀತೀರಾ? ನಾನ್ ನಂಬಿರೋದು ಎಲ್ಲಾ ದೇವ್ರು. ನಾನಂತರೂ ಅವ್ರಿಗೆ ಸಾರ್ವತ್ರಿಕವಾಗಿ ಆಣೆ ಪ್ರಮಾಣ ಅಂತ ಹೇಳಿದ್ರೆ ದಿಸ್ ಇಸ್ ನಾಟ್ ದ ಥಿಂಗ್. ಸಾರ್ವತ್ರಿಕವಾಗಿ ಕ್ಯಾಮ್ರಾ ಎದುರುಗಡೆ ಅಥವಾ ಎಲ್ಲರನ್ನೂ ಕರೆದು ನಾನು ತೋರಿಸ್ಬೇಕು? ನೋ, ನಾನು ದೇವ್ರನ್ನ ನಂಬಿದ್ದೀನಿ, ನೀವು ದೇವ್ರನ್ನ ನಂಬಿದ್ದೀರಿ. ನಿಮ್ಮ ಊರಿಗೆ ತುಂಬಾ ಹತ್ರ ಧರ್ಮಸ್ಥಳ ಇದೆ, ಬನ್ನಿ ನೀವು ಪ್ರಮಾಣ ಮಾಡಿ, ನಾನು ಪ್ರಮಾಣ ಮಾಡ್ತೀನಿ. ಇದೇನು ಜನರಿಗೆ ಅಥವಾ ಸಮಾಜಕ್ಕೆ ತೋರಿಸೋದಲ್ಲ, ಆತ್ಮಸಾಕ್ಷಿಗೋಸ್ಕರ ಹೇಳ್ತಾ ಇರೋದು ಇದನ್ನ. ಇದ್ರಲ್ಲೇನು ನನ್ಗೇನು ರಾಜಕಾರಣ ಮಾಡ್ಬೇಕಾಗಿಲ್ಲ. ನನ್ಗೇನು ಹುಚ್ಚ ಆ ಶಬ್ದವನ್ನ ಅವ್ರು ಮಾತನಾಡಿದಾರೆ ಅಂತ ನಿಮ್ಮ ಎದುರುಗಡೆ ಕೂತ್ಕೊಂಡು ಒಬ್ಬ ಮಹಿಳೆಯಾಗಿ ನಾನು ಇಂಟರ್ವ್ಯೂ ಕೊಡ್ತಾ ಇದ್ದೀನಿ ಅಂತಂದ್ರೆ ನನ್ಗೇನು ತಲೆ ಕೆಟ್ಟಿದೀಯಾ? ಏನ್ ಆಗಿದೆ, ಯಾವ ಒಂದು ಪರಿಸ್ಥಿತಿಯಲ್ಲಿ ನಾನು ಇದ್ದೀನಿ, ತಮಗೂ ಕೂಡ ಜವಾಬ್ದಾರಿ ಇದೆ. ನಿಮ್ಮ ಮುಂದಿನ ಹೋರಾಟದ ಹಾದಿ ಯಾವ ರೀತಿ ಇರುತ್ತೆ? ಹೋರಾಟದ ಹಾದಿಯನ್ನ, ಹೋರಾಟದ ದಿಕ್ಕನ್ನ ಖಂಡಿತವಾಗ್ಲೂ ನಾನು ನಿಮ್ಮ ಎದುರುಗಡೆ ಹಂಚ್ಕೊಳ್ಳೋದಿಲ್ಲ. ಆದ್ರೆ ಹೋರಾಟ ನಿರಂತರ. ನನ್ ಕೋರ್ಟ್ನಲ್ಲಿ ಇದೆ, ಕೋರ್ಟು ಕಾನೂನು ಒಂದ್ ಕಡೆ, ಅವ್ರ ಬೇಲ್ ಮೇಲೆ ಅಷ್ಟೇ ಇದ್ದಾರೆ, ಪ್ರಕರಣ ಅಂತ್ಯ ಆಗಲ್ಲ. ಆದ್ರೆ ನಾನು ನಿನ್ನೆನೆ ಹೇಳದ ಹಾಗೆ ಪ್ರಧಾನಮಂತ್ರಿ ಮೋದಿಜಿ ಅವ್ರನ್ನ ನನಗೆ ಕೇಳ್ಬೇಕನ್ನೋ ಅಂತ ಆಸೆ. ಅವ್ರಿಗೆ ಇಮೇಲ್ ಮಾಡ್ತೀನಿ, ಅವ್ರಿಗೆ ಸಾಕ್ಷಿಯನ್ನ ಕೊಡ್ತೀನಿ. ಬೇಟಿ ಬಚಾವೋ ಬೇಟಿ ಪಡಾವೋ ಅಂತ 2 ಲೈನ್ ಹೇಳಿದ್ರಿ.
ಪ್ರಧಾನಮಂತ್ರಿಗಳೇ ಸರ್ ಈಗ ಆ 2 ಲೈನ್ಗೆ ಬೇಟಿಕೋ ಸತಾವ್ ಅಂತಾನು ಹೇಳ್ತಾ ಇದ್ದೀರಾ. 33% ನೀವು ಆರಕ್ಷಣೆ ತಗೊಂಡ್ಕೊಂಡು ಬರ್ತಾ ಇದ್ದೀರಾ. ಯಾರು ಬರ್ತಾರೆ ರಾಜಕಾರಣಕ್ಕೆ? ಮಹಿಳೆಯ ಒಂದು ಧೈರ್ಯವನ್ನ ಬಗ್ಗು ಬಡಿಬೇಕು ಅಂತಂದ್ರೆ ಕ್ಯಾರೆಕ್ಟರ್ ಅಸಾಸಿನೇಷನ್ ಮಾಡೋದು ಒಂದೇನಾ? ಅವರ ಪರವಾಗಿ ನಿಂತ ಬಿಜೆಪಿ ರಾಜ್ಯಾಧ್ಯಕ್ಷರು ನಿಮ್ಮದೇ ಸಮುದಾಯದ ನಾಯಕರುಗಳಿಗೆ ಏನ್ ಇಚ್ಛೆ ಪಡ್ತೀರಾ? ಯಾಕಂದ್ರೆ ಈ ಪದವನ್ನ ಬಳಸಿರ್ತಕ್ಕಂಥ ಸಿ ಟಿ ರವಿ ಪರವಾಗಿ ಅದನ್ನು ರಾಜಕೀಯವಾಗಿ ಅಸ್ತ್ರವನ್ನ ಬಳಸ್ಕೊಳ್ತಿದಾರ. ಬಿಜೆಪಿಯ ಶೀತಲ ಸಮರಕ್ಕೆ ನಿಮ್ಮ ಪ್ರಕರಣ ಅವ್ರನ್ನ ಒಂದು ಮಾಡ್ಲಿಕ್ಕೆ ಅನುಕೂಲ ಮಾಡಿಕೊಡ್ತಾ? ನೋಡಿ, ಅವ್ರ ಶೀತಲ ಸಮರನೋ ಅವರ ಬೆಂಕಿ ಸಮರನೋ ಅದೆಲ್ಲ ನಗಣ್ಯ ನನಗೆ. ಅವರು ಒಂದಾದ್ರೋ ಅವ್ರ ವಿರುದ್ಧ ಇದ್ದಾರೋ ಅದೆಲ್ಲ ನಗಣ್ಯ. ಆದರೆ ಒಂದು ಮಾತನ್ನ ಹೇಳಲಿಕ್ಕೆ, ಯಾವುದೇ ಮಹಿಳೆ ಇವತ್ತು ಅವ್ರ ಮಹಿಳೆ ಇರಲಿ, ಅವ್ರ ಮನೆಯಲ್ಲಿ ಕೆಲಸ ಮಾಡುವಂಥ ಮಹಿಳೆ ಇರಲಿ, ಅಥವಾ ಅಲ್ಲಿ ಇರುವಂಥ ಮಹಿಳೆ ಆಗಲಿ, ಅವ್ರಿಗೆ ಆ ಛಾತಿ ಇರಬೇಕಾಗಿತ್ತು. BJPಗರಿಗೂ ಕೂಡ ಅವರಿಗೆ ಆ ಛಾತಿ ಇರಬೇಕಾಗಿತ್ತು. ಮಹಿಳೆಗೆ ಅನ್ಯಾಯ ಆಗಿದೆ, ಮಹಿಳೆಗೆ ಇಂಥ ಪದವನ್ನು ಬಳಸಿದ್ದಾರೆ, ನಾವು ಅವರಿಗೆ ಸಪೋರ್ಟ್ ಮಾಡಲಿಲ್ಲ ಆದರೂ ಎಷ್ಟೊತ್ತು ನಾವು ಸುಮ್ಮನೆ ಇರಬೇಕನ್ನುವಂಥ ಮನಸ್ಥಿತಿಯಲ್ಲಿ ಅವ್ರು ಇರಬೇಕಾಗಿತ್ತು. ದುರ್ದೈವ.